ಮಂಡ್ಯ ನಗರಸಭೆ ಚುಕ್ಕಾಣಿ ಹಿಡಿಯೋದಕ್ಕೆ ಹಗ್ಗ ಜಗ್ಗಾಟ ಶುರುವಾಗಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರ ನಡುವೆ ನಗರಸಭೆಗಾಗಿ ಫೈಟ್ ಜೋರಾಗಿದೆ. ಆಗಸ್ಟ್ 28ರಂದು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ. ಚುನಾವಣೆ ಘೋಷಣೆಯಾಗಿರೋ ಬೆನ್ನಲ್ಲೇ ಈಗ ಸದಸ್ಯರಿಗೆ ಪ್ರವಾಸ ಭಾಗ್ಯ. ಜಮ್ಮು ಕಾಶ್ಮೀರ ಮತ್ತೆ ದೆಹಲಿಗೆ ಜೆಡಿಎಸ್ ಹಾಗೆ ಬಿಜೆಪಿ ಸದಸ್ಯರಿಗೆ ಪ್ರವಾಸ ಭಾಗ್ಯ ಸಿಕ್ಕಿರೋದು. ಇತ್ತ ಪಕ್ಷೇತರರೊಂದಿಗೆ ಕೈಪಾಳೆಯದ ಗೋವಾ ಟ್ರಿಪ್ ಮತ್ತೊಂದು ಕಡೆ. ಅಂದರೆ ಯಾವುದೇ ಕಾರಣಕ್ಕೂ ತಮ್ಮ ವೋಟ್ಗಳು ಚದುರಿ ಹೋಗಬಾರದು, ಅದನ್ನು ಭದ್ರಪಡಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಕೇಂದ್ರ ಸಚಿವರು ವರ್ಸಸ್ ರಾಜ್ಯ ಸಚಿವರು ಅಂದರೆ HD ಕುಮಾರಸ್ವಾಮಿ ವರ್ಸಸ್ ಚಲುವರಾಯಸ್ವಾಮಿ ಅವರ ನಡುವೆ ಹಗ್ಗ ಜಗ್ಗಾಟ. ಬಲ ಇಲ್ಲದೆ ಇರೋ ಕಾರಣ ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಲ್ಲ. ಬಹುಶಃ ಚುನಾವಣೆಯಲ್ಲಿ ಹಲವಾರು ಅನಿರೀಕ್ಷಿತ ಘಟನಾವಳಿಗಳು ನಡೀತಕ್ಕಂಥ ಅವಕಾಶ ಇದೆ. ಖಂಡಿತವಾಗಿ ನಾನು ಖಚಿತವಾಗಿ ಚುನಾವಣೆನ ಅಷ್ಟು ಸುಲಭವಾಗಿ ನಾವು ವಿರಮಿಸೋದಿಲ್ಲ. ಚುನಾವಣೆಯಲ್ಲಿ ನಾವು ಪರಿಪಕ್ವವಾಗಿ ಗೆಲ್ತಕ್ಕಂಥ ಹೋರಾಟವನ್ನು ನಾವು ಮಾಡಲಿಕ್ಕೆ ಸಿದ್ಧ ಇದ್ದೀವಿ. ಕೆಲವ್ರನ್ನ ನಾವು ಈ ಕೇಂದ್ರ ಸ್ಥಾನದಲ್ಲಿ ಇರೋದ್ರಿಂದ ಒತ್ತಡ ಬರ್ಬೋದು ಅನ್ನೋ ಉದ್ದೇಶಕ್ಕೆ ಅವರು ಇಲ್ಲ ನಾವು ಚುನಾವಣೆ ತನಕ ಒಳಗಡೆ ದೇವಸ್ಥಾನಗಳ ಒಂದು ಭೇಟಿ ಕೊಡ್ತೀವಿ, ದೈವಾನುಗ್ರಹವನ್ನೂ ಕೂಡ ಬೇಡ್ತೀವಿ ಅಂದಾಗ ಆಯಿತು ಹೋಗಿ ಬನ್ನಿ ಅಂತ ನಾವು ಹೇಳಿದ್ವಿ. ಜೆಡಿಎಸ್ನವರು ಕರ್ಕೊಂಬಂದು ಚುನಾವಣೆನೇ ಪ್ರತಿಷ್ಠೆ, ಗೆಲ್ಲಬೇಕು ಅಂತಕ್ಕಂಥ ಅಂಬರ ಎಲ್ಲರಲ್ಲೂ ಇರ್ತದೆ. ಅಧಿಕಾರಕ್ಕೆ ಬರಬೇಕು ಅಂತ ಯಾಕೆ ಹಿಂದೆ ನಾವು ಅಧಿಕಾರದಲ್ಲಿದ್ದೋ ಆ ದೃಷ್ಟಿಯಿಂದ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಪ್ರಾಮಾಣಿಕ ಪ್ರಯತ್ನದಲ್ಲಿದ್ದೀವಿ. ಯಶಸ್ವಿ ಆಗ್ತೀವಿ ಅಂತಕ್ಕಂಥ ನಂಬಿಕೆಯೂ ನಮಗಿದೆ. ಏನು ಈಗ 28 ಬುಧವಾರಕ್ಕೆ ಚುನಾವಣೆ ಘೋಷಣೆ ಆಗಿದೆ. ನಮ್ಮ 18 ಜನ ಸದಸ್ಯರುಗಳಿಗೆ ಈಗಾಗಲೇ ವಿಪ್ ಜಾರಿ ಮಾಡಿದ್ದೀವಿ. ಆ ವಿಪ್ಗ ಜಾರಿ ಮಾಡಿರೋದಕ್ಕೆ ಅವರಿಂದ ನಾವು ಅದಕ್ಕೆ ವಿಪ್ಪನ್ನು ಸ್ವೀಕರಿಸಿದ್ದೀವಿ ಅಂತಕ್ಕಂಥ ಒಂದು ಸ್ವೀಕೃತಿಯನ್ನು ಎಲ್ಲ 18 ಜನರಿಂದ ಪಡೆದಿದ್ದೀವಿ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಂದೀಶ್. ಈಗ ಸೆಂಟ್ರಲ್ ವರ್ಸಸ್ ಸ್ಟೇಟ್ ಮಿನಿಸ್ಟರ್ ಕದನ, ಅದಕ್ಕೆ ನಗರಸಭೆ ಚುನಾವಣೆ ಸಾಕ್ಷಿ ಆಗ್ತಾ ಇರೋದು. ಏನು ಪ್ರಯತ್ನ ಎರಡು ಪಕ್ಷಗಳಿಂದ ತಮ್ಮವರನ್ನು ಹಿಡಿದುಕೊಳ್ಳೋದಕ್ಕೆ? ಖಂಡಿತ ವಿಜಯ್, ಈಗಾಗಲೇ ಏನು ಕಳೆದ ಲೋಕಸಭಾ ಚುನಾವಣೆ ಬಳಿಕ ಮತ್ತೆ ಇದೀಗ ಹೈ ವೋಲ್ಟೇಜ್ ಕದನಕ್ಕೆ, ಲೋಕಲ್ ಕದನಕ್ಕೆ ಮಂಡ್ಯ ಸಾಕ್ಷಿ ಆಗ್ತಾ ಇರುವಂತದ್ದು. ಆಗಸ್ಟ್ 28ಕ್ಕೆ ಮಂಡ್ಯ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಒಂದು ಚುನಾವಣೆಯು ಕೂಡ ಈಗಾಗಲೇ ನಿಗದಿ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಎರಡೂ ಪಕ್ಷಗಳು ಕೂಡ ರಣತಂತ್ರವನ್ನ ಎಣಿತಾ ಇದೆ. ಒಂದು ಕಡೆ ಈ ಒಂದು ನಗರಸಭೆ ಚುನಾವಣೆ, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಇದೀಗ ಕೇಂದ್ರ ಸಚಿವ ಕುಮಾರಸ್ವಾಮಿ ವರ್ಸಸ್ ರಾಜ್ಯ ಸಚಿವರಾದಂತಹ ಚಲುವರಾಯಸ್ವಾಮಿ ಇಬ್ಬರ ನಡುವೆ ನಡೆಯುತ್ತಿರುವಂತಹ ಒಂದು ರೀತಿ ಕದನ ಅಂತಾನೆ ಹೇಳ್ಬೋದು. ಆ ನಿಟ್ಟಿನಲ್ಲಿ ಎರಡೂ ಪಕ್ಷಗಳಿಗೂ ಕೂಡ ಪ್ರತಿಷ್ಠೆ ಆಗಿದೆ. ಒಂದು ಕಡೆ ಕುಮಾರಸ್ವಾಮಿ ಅವರು ಗೆದ್ದ ಬಳಿಕ ಇದೀಗ ಜೆಡಿಎಸ್ಗೆ ಒಂದು ರೀತಿ ಬೂಸ್ಟರ್ ಡೋಸ್ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಈ ಒಂದು ನಗರಸಭೆನ ತನ್ನ ಪಾಲಿಗೆ ಉಳಿಸ್ಕೊಳ್ಳೇಬೇಕು ಎಂಬ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಅಷ್ಟೇ ಅದೇ ರೀತಿ ಈಗಾಗಲೇ ಎರಡೂ ಕೂಡ ಪಣಕ್ಕೆ ಬಿದ್ದು ತಮ್ಮ ಪಕ್ಷಕ್ಕೆ ಒಂದು ಅಧಿಕಾರದ ಗದ್ದುಗೆಯನ್ನ ಇಟ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.